ನಿಮ್ಮ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವಾಗ? ಅದ್ರದ್ದು ನೆನಪಿದೆಯಾ? ಆಗೇನಾದರೂ ಭಯ ಪಟ್ಟಿದ್ರಾ? ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮ್ಯಾಮ್ ನಾನು ತುಂಬ ಚಿಕ್ಕವಳಿದ್ದೆ ಮ್ಯಾಮ್. ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟಿದ್ರು ಮ್ಯಾಮ್. ಒಂದು ಫಂಕ್ಷನ್ ಕಾಂಪಿಟೇಷನ್ ಇಟ್ಟಿದ್ರು ಮ್ಯಾಮ್ ಆ್ಯನ್ಯುವಲ್ ಡೇಗೆ. ಅಲ್ಲಿ ಸುಮ್ಮನೆ ಒಂದು ದೇವ್ರ ಗೀತೆ ಹಾಡಿದೆ ಮ್ಯಾಮ್. ಹಾಡಿದ್ದಕ್ಕೆ ತುಂಬ ಅಪ್ರಿಷಿಯೇಷನ್ ಸಿಕ್ತು. ಫಸ್ಟ್ ಸ್ಕೂಲ್ ಲೆವೆಲ್ ಆಗಲಿ, ಆಮೇಲೆ ಡಿಸ್ಟಿಕ್ ಲೆವೆಲ್ ಆಗಲಿ ಹೋಯಿತು ಮ್ಯಾಮ್. ಅದು ಖುಷಿ ಆಯಿತು. ಅದಾದಮೇಲಿಂದ ಮತ್ತೆ ಹಾಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಬಂತು. ಆದರೆ ಫಸ್ಟಲ್ಲಿ ಸ್ವಲ್ಪ ನರ್ವಸ್ ಆದೆ ಮ್ಯಾಮ್. ಯಾವ ಸಾಂಗ್ ಹಾಡಿದ್ರಿ, ನೆನಪಿದೆಯಾ ಅದು? ಯಶೋದೆ ನಿನ್ನ ಕಂದಗೆ ಅದೆಷ್ಟು ರೂಪ. ಹೇಳ್ಬೋದಾ ಈಗ ಆ ಸಾಂಗ್ನ? ಹಾಂ. ಯಶೋದೆ ನಿನ್ನ ಕಂದಗೆ ಅದೆಷ್ಟು ರೂಪವೇ, ಅದೆಷ್ಟು ರೂಪವೇ. ಯಶೋದೆ ನಿನ್ನ ಕಂದಗೆ ಅದೆಷ್ಟು ರೂಪವೇ, ಅದೆಷ್ಟು ರೂಪವೇ. ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ, ಜಗತ್ಪತಿಯೇ. ಯಶೋದೆ ನಿನ್ನ ಕಂದಗೆ ಅದೆಷ್ಟು ರೂಪವೇ, ಅದೆಷ್ಟು ರೂಪವೇ. ಯಶೋದೆ ನಿನ್ನ ಕಂದಗೆ ಅದೆಷ್ಟು ರೂಪವೇ, ಅದೆಷ್ಟು ರೂಪವೇ. ಆ ಚಿಕ್ಕ ವಯಸ್ಸಲ್ಲೇ ಇಂಥ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಡಿದ್ರಿ. ಓಕೆ. ನಿಮ್ಮ ಈಗ ಟೀಚರ್ಸ್ ಎಲ್ಲ ಏನು ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ ಎಲ್ಲ ಟೋಟಲ್ ಆಗಿ ಈಗ ನಿಮ್ಮ ಜರ್ನಿ ಬಗ್ಗೆ, ಮುಂದೆ ಅವರ ಆಸೆಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದಾರಾ? ಹಾಂ ಮ್ಯಾಮ್. ನಮ್ಮ ಅಜ್ಜಿ ತಾತ ಅವ್ರಿಗೆ ತುಂಬ ಮೂವಿ ಸಾಂಗ್ಸ್ ಆಗಲಿ, ನಮ್ಮ ಅಜ್ಜಿ ಹಿಂದೂಸ್ತಾನಿ ಕಲ್ತಿದ್ದಾರೆ ಮ್ಯಾಮ್. ನಮ್ಮ ಅಜ್ಜ ಮೂವಿ ಸಾಂಗ್ಸ್ ಹಾಡ್ತಾ ಇರ್ತಾರೆ. ಹೌದಾ? ಓಕೆ. ಅವ್ರಿಗೆ ತುಂಬ ಆಸೆ. ಅಂದರೆ ನನಗೆ ಅವರೇ ಹೇಳ್ಕೊಡೋದು ಮ್ಯಾಮ್. ತುಂಬ ಪ್ರೆಷರ್ ತುಂಬ ಹೇಳ್ತಾರೆ, ಸಾಂಗ್ಸ್ ರೆಫರ್ ಮಾಡ್ತಾರೆ, ಈ ಸಾಂಗ್ ಕಲಿಬೋದು ನೀನು, ಈ ಸಾಂಗ್ ಚೆನ್ನಾಗಿ ಕೇಳುತ್ತೆ ಅಂತ ಹೇಳಿ ಅವರೇ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ಅಮ್ಮ ಮೆಲೋಡಿ ಸಾಂಗ್ಸ್ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಏನು ಕಷ್ಟ ಆಗಿಲ್ಲ ಈ ಮ್ಯೂಸಿಕ್ ಅನ್ನೋದು? ಇಲ್ಲ ಮ್ಯಾಮ್. ಅಂದರೆ ಒಂದೊಂದು ಸಾಂಗ್ ಆಗ್ತಾ ಇರುತ್ತೆ, ಒಂದೊಂದು ಸಾಂಗು ಈಸಿಯಾಗಿ ಮಾಡಿಸ್ಬಿಡ್ತಾರೆ ಮ್ಯಾಮ್ ಮನೆಯಲ್ಲಿ. ಓಕೆ. ಓಕೆ ನಗ, ಸಾಕಷ್ಟು ಸಾಂಗ್ಗಳನ್ನು ನಮಗೋಸ್ಕರ ಹಾಡಿದ್ರಿ, ನಿಮ್ಮ ಸಂಗೀತ ಜರ್ನಿ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ರಿ. ಕೊನೆಯದಾಗಿ ಒಂದು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾಗಿದ್ದರೆ ಅಥವಾ ನಿಮ್ಮ ಕನಸಿನ ಬಗ್ಗೆ ಏನಾದರೂ ಮಾತಾಡೋದಾಗಿದ್ರೆ ನೀವು ಮಾತಾಡ್ಬೋದು. ಹಾಂ ಮ್ಯಾಮ್. ಏನಂದರೆ ಸಂಗೀತ ನಾನು ವೀಕ್ಷಕರಿಗೆ ಏನು ಹೇಳಬೇಕಂತ ಇಷ್ಟಪಡ್ತೀನಂದರೆ, ಸಂಗೀತಕ್ಕೆ ಮಹತ್ವ ಕೊಡಬೇಕು ಮ್ಯಾಮ್, ಸಂಗೀತಕ್ಕೆ ಬೆಲೆ ಕೊಡಬೇಕು. ಅಂದರೆ ಬೇರೆ ಬೇರೆ ಥರ ಸಾಂಗ್ಸ್ ಕೇಳ್ತಾ ಇರಬೇಕು. ಸಂಗೀತ ಮನಸ್ಸಿಗಾಗಲಿ ದೇಹಕ್ಕಾಗಲಿ ತುಂಬ ಹೀಲ್ ಮಾಡುತ್ತೆ ಮ್ಯಾಮ್. ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ, ಖುಷಿಯಾಗಿದ್ದರೆ ಸಂಗೀತ ಕೇಳಿದರೆ ತುಂಬ ಸಮಾಧಾನ ಆಗುತ್ತೆ ಮ್ಯಾಮ್. ನಾನು ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಂದರೆ, ಸಂಗೀತ ಕೇಳ್ರಿ, ಸಂಗೀತನ ಬೆಳೆಸ್ರಿ. ಮತ್ತು ಯಾರ್ಯಾರು ನಮ್ಮಲ್ಲಿ ಕಲಾವಿದರಿದ್ದಾರೆ, ನಮ್ಮ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಈ ಫುಲ್ ಕರ್ನಾಟಕದಲ್ಲಾಗಿರ್ಬೋದು, ಕಲಾವಿದರನ್ನ ಬೆಳೆಸ್ಬೇಕಂತ ಕೇಳ್ತಾ ಇದ್ದೀನಿ. ನಿಜ. ಹೊರಗಡೆಯಿಂದ ಕರ್ಕೊಂಡು ಬಂದು ಸುಮ್ಮನೆ ಹಾಡಿಸೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಟ್ಯಾಲೆಂಟ್ಸ್ಗಳಿದೆ, ಅವರನ್ನು ಬೆಳೆಸಿ ಅವರಿಂದನೇ ಎಷ್ಟೋ ಸಾಂಗ್ಸ್ಗಳನ್ನು ನಾವು ನೋಡ್ಬೋದು, ಅಂದರೆ ಕೇಳ್ಬೋದು. ಅಂಥ ಅದ್ಭುತ ಕಲಾವಿದರನ್ನು ನಾವೇ ಬೆಳೆಸ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅನಘಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದರು. ಅವರ ಮ್ಯೂಸಿಕ್ ಜರ್ನಿ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಮತ್ತು ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಹಾಡಿದರು. ಮುಂದಿನ ಒಂದು ಅದ್ಭುತ ಕಲಾವಿದೆ ಆಗುವಂಥ ಎಲ್ಲ ಲಕ್ಷಣ ಅನಘಾನಲ್ಲಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಅಂಥ ಕಲಾವಿದರನ್ನು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.